ಸ್ಟೂಡೆಂಟ್ಸ್, ಇದು 8ನೇ ತರಗತಿಯ ಗಣಿತ ಭಾಗ 1. ಇವತ್ತು ನಾವು ಗಣಿತದ ಚಿಹ್ನೆಗಳ ನಿಯಮಗಳ ಬಗ್ಗೆ ನೋಡೋಣ. ಎಲ್ಲ ಮಕ್ಕಳು ಬಹಳಷ್ಟು ಕನ್ಫ್ಯೂಸ್ ಆಗ್ತಾರೆ. ಯಾವ ಚಿಹ್ನೆ ಬಂದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಿಮಗೊಂದು ಗಣಿತದ ನಿಯಮವನ್ನು ತಿಳಿಸ್ಕೊಡ್ತೇನೆ ನಾನು. ಇದು ನೋಡಿ, ಪ್ಲಸ್ ಮತ್ತು ಪ್ಲಸ್ ಬಂದಾಗ ಪ್ಲಸ್ ಬರ್ತದೆ. ಆವಾಗ ನಾವು ಕೂಡುವ ಕ್ರಮವನ್ನ ಮಾಡುವುದು. ಈಗ ಮೈನಸ್ ಮತ್ತೆ ಮೈನಸ್ ಬಂದಾಗ ಪ್ಲಸ್ ಬರ್ತದೆ, ಆವಾಗ ನಾವು ಕೂಡುವ ಕ್ರಮವನ್ನ ಮಾಡಬೇಕು. ಪ್ಲಸ್ ಮತ್ತೆ ಮೈನಸ್ ಬಂದಾಗ ಮೈನಸ್ ಬರ್ತದೆ, ಆವಾಗ ಕಳೆಯುವ ಕ್ರಿಯೆ. ಇಲ್ಲೂ ಮೈನಸ್ ಮತ್ತೆ ಪ್ಲಸ್ ಬಂದಾಗೂ ಸಹ ಮೈನಸ್ ಬರ್ತದೆ, ಅವಾಗೂ ಕಳೆಯುವ ಕ್ರಿಯೆಯನ್ನು ಮಾಡಬೇಕಾಗ್ತದೆ. ಈಗ ಒಂದು ಉದಾಹರಣೆ ನೋಡೋಣ. +5 + +2 ಇದನ್ನ ಮಾಡ್ಬೇಕಾದ್ರೆ ಈಗ ಎರಡೆರಡು ಚಿಹ್ನೆಗಳು ಬಂದಾಗ ಏನ್ ಮಾಡ್ಬೇಕು ಅಂತ ಬಹಳಷ್ಟು ಮಕ್ಕಳು ಕನ್ಫ್ಯೂಸ್ ಆಗ್ತಾರೆ. ಒಂದು ಸುಲಭವಾದ ಒಂದು ಕ್ರಿಯೆಯನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಈಗ +5 ಇದೆ, +5 ಹಾಗೆ ಬರ್ಕೊಳ್ಳಿ. ಆಮೇಲೆ ಸೆಕೆಂಡ್ ಬಂದಾಗ 2 ಪ್ಲಸ್ ಇದೆ, 2 ಪ್ಲಸ್ ಬಂದಾಗ ಈ ಕೋಷ್ಟಕದಲ್ಲಿ ನೋಡಿ ಪ್ಲಸ್ ಮತ್ತೆ ಪ್ಲಸ್ ಬಂದಾಗ ಏನಂದ್ರೆ ಪ್ಲಸ್ ಬರ್ತದೆ, ಅವಾಗ ನೀವು ಪ್ಲಸ್ ಅನ್ನ ಬರ್ಕೊಳ್ಳಿ. ನಂತರ 2 ಬರ್ಕೊಳ್ಳಿ. ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಮತ್ತೆ ಅದೇ ಕೋಷ್ಟಕವನ್ನು ನೋಡಿ ಪ್ಲಸ್ ಮತ್ತೆ ಪ್ಲಸ್ ಬಂದಾಗ ಪ್ಲಸ್ ಇದೆ, ಕೂಡುವುದು. ಅವಾಗ ನೀವು ಕೂಡಿದಾಗ 5 + 2 7 ಬಂತು. ಇದಕ್ಕೆ ಚಿಹ್ನೆ ಯಾವುದು? ಚಿಹ್ನೆ ಅಂದ್ರೆ ಯಾವ್ದು ದೊಡ್ಡ, ಇವೆರಡರಲ್ಲಿ ಯಾವ್ದು ದೊಡ್ಡ ಸಂಖ್ಯೆ ಇರ್ತದೆ ಅದೇ ಚಿಹ್ನೆಯನ್ನ ಅದಕ್ಕೆ ಹಾಕ್ಬೇಕು. ಇದು ಪ್ಲಸ್ ಇದೆ, ಅದರಿಂದ ಇದು +7 ಆಯ್ತು. ಈಗ ಎರಡನೇ ಲೆಕ್ಕವನ್ನು ನೋಡೋಣ. -5 + -2. ಇದು ಮೇಲೆ ಹೇಳಿದಾಗ ನೀವು ಮೊದಲನೇ ಸಂಖ್ಯೆಯನ್ನ ಚಿಹ್ನೆ ಸಮೇತ ಬರ್ಕೊಳ್ಳಿ. ನಂತರ ಎರಡು ಚಿಹ್ನೆಗಳನ್ನ ಪ್ಲಸ್ ಮತ್ತೆ ಮೈನಸ್ ಇದೆ, ಅವಾಗ ಕೋಷ್ಟಕದಲ್ಲಿ ಪ್ಲಸ್ ಮತ್ತೆ ಮೈನಸ್ ಇದ್ದಾಗ ಏನ್ ಮಾಡ್ಬೇಕು, ಮೈನಸ್ ಅಂತ ಬರ್ತದೆ, ಮೈನಸ್ ಅಂತ ಬರ್ಕೊಳ್ಳಿ. ಇಲ್ಲೂ ಎರಡು ಚಿಹ್ನೆಗಳು ಬಂದಿದ್ದಾವೆ, ಮೈನಸ್ ಮೈನಸ್ ಅಂದ್ರೆ ಪ್ಲಸ್ ಅಂದ್ರೆ ಕೂಡುವುದು. ಇದು ಎರಡನ್ನು ಕೂಡಿಸಿ 5 ಮತ್ತೆ 2 ಕೂಡಿಸಿದಾಗ 7 ಆಗುತ್ತೆ. ಚಿಹ್ನೆ ಯಾವ್ದು ಬರ್ತದೆ? ಚಿಹ್ನೆ ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇದೆ ಅದೇ ಚಿಹ್ನೆ ಬರ್ತದೆ. ಈಗ ಮೂರನೇ ಉದಾಹರಣೆ ನೋಡ. +5 + -2. +5 + -2. ಈಗ ಇದು ಮೇಲಂತೆ ಮೊದಲನೇ ಸಂಖ್ಯೆಗಳನ್ನು ಚಿಹ್ನೆ ಸಮೇತ ಬರ್ಕೊಳ್ಳಿ, ಅಥವಾ ಬರೀ 5 ಅಂತ ಬರ್ಕೊಂಡು ನಡೀತದೆ. ಯಾಕಂದ್ರೆ ಬರೀ 5 ಅಂತ ಬರೆದ್ರೆ ಅದು ಪ್ಲಸ್ ಅಂತ ಅರ್ಥ ಆಗ್ತದೆ. ಈಗ ಎರಡನೇದು ಪ್ಲಸ್ ಮತ್ತೆ ಮೈನಸ್ ಇದ್ದಾಗ ಕೋಷ್ಟಕದಲ್ಲಿ ಏನ್ ನೋಡಿ, ಪ್ಲಸ್ ಮತ್ತೆ ಮೈನಸ್ ಇದ್ದಾಗ ಮೈನಸ್ ಇದೆ, ಮೈನಸ್ ಅನ್ನ ಬರ್ಕೊಳ್ಳಿ. ನಂತರ ಎರಡನೇ ಸಂಖ್ಯೆಯನ್ನು ಬರ್ಕೊಳ್ಳಿ. ಈಗ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಅವಾಗ ಪ್ಲಸ್ ಮೈನಸ್ ಬಂದಾಗ ಏನ್ ಮಾಡ್ಬೇಕು, ಪ್ಲಸ್ ಮೈನಸ್ ಬಂದಾಗ ಮೈನಸ್ ಕಳೆಯುವುದು. 5ರಲ್ಲಿ 2 ಹೋದ್ರೆ 3 ಉಳಿತು. ಚಿಹ್ನೆ ಯಾವುದು? ದೊಡ್ಡ ಸಂಖ್ಯೆಗೆ ಯಾವ್ದಿದೆ ಅದೇ ಚಿಹ್ನೆ ಬರ್ತದೆ. ದೊಡ್ಡ ಸಂಖ್ಯೆ ಪ್ಲಸ್ ಇರೋದ್ರಿಂದ ಇದು ಪ್ಲಸ್ ಬಂದಿದೆ. ನಾಲ್ಕನೇ ಉದಾಹರಣೆ ನೋಡೋಣ. +2 + -5 = ಈಗ ಮೊದಲನೇ ಸಂಖ್ಯೆಯನ್ನ ಬರ್ಕೊಳ್ಳೋಣ, +2. ಎರಡನೇ ಚಿಹ್ನೆಗಳು ನೋಡೋಣ. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಕೋಷ್ಟಕದಲ್ಲಿ ನೋಡಿ ಪ್ಲಸ್ ಮತ್ತೆ ಮೈನಸ್ ಬಂದಾಗ ಮೈನಸ್ ಬರ್ಕೊಳ್ಳಿ. ಈ ಕೊನೆಯ ಸಂಖ್ಯೆಯನ್ನ ಬರ್ಕೊಳ್ಳಿ. ಈಗ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಕೋಷ್ಟಕವನ್ನು ನೋಡಿ ಪ್ಲಸ್ ಮೈನಸ್ ಮಾಡಿದಾಗ ಮೈನಸ್ ಬರ್ತದೆ, ಏನು ಕಳೆಯುವ ಕ್ರಿಯೆ ಮಾಡಬೇಕು. 2ರಲ್ಲಿ -5 ಕಳೆದಾಗ 3 ಬರ್ತದೆ. ಚಿಹ್ನೆ ಯಾವ್ದು ಕೊಡ್ಬೇಕು? ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇದೆ ಆ ಚಿಹ್ನೆಯನ್ನ ಕೊಡ್ಬೇಕು. ಈಗ 5ನೇದು +5 - +3 ತಗೊಳ್ಳೋಣ. +5 - +3 ಮೊದಲನೇ ಸಂಖ್ಯೆಯನ್ನ ಬರ್ಕೊಳ್ಳಿ. ನಂತರ ಮೈನಸ್ ಮತ್ತೆ ಪ್ಲಸ್ ಅನ್ನ ಕೋಷ್ಟಕದ ನೋಡಿ, ಮೈನಸ್ ಮತ್ತೆ ಪ್ಲಸ್ ನೋಡಿದಾಗ ಮೈನಸ್ ಬರ್ತದೆ, ಕಳೆಯುವ ಕ್ರಮ. ನೆಕ್ಸ್ಟ್ ಸಂಖ್ಯೆಯನ್ನು ಬರ್ಕೊಳ್ಳಿ. ಇದೇನ್ ಹೇಳ್ತದೆ, ಪ್ಲಸ್ ಮತ್ತೆ ಮೈನಸ್ ಮತ್ತೆ ಪ್ಲಸ್ ಬಂದಾಗ ಕಳೆಯುವ ಕ್ರಮವನ್ನು ತೋರಿಸ್ತದೆ. 5ರಲ್ಲಿ 3 ಹೋದ್ರೆ 2. ದೊಡ್ಡ ಸಂಖ್ಯೆ ಯಾವ ಚಿಹ್ನೆ ಇದೆ ಆ ಚಿಹ್ನೆಯನ್ನ ಕೊಡಿ. ನೆಕ್ಸ್ಟ್ 6ನೇ ಉದಾಹರಣೆ.
ಪ್ಲಸ್ 3 ಮೈನಸ್ ಪ್ಲಸ್ 5 ತಗೊಳ್ಳೋಣ. ಈಕ್ವಲ್ಸ್ ಟು ಮೊದಲನೇ ಸಂಖ್ಯೆಯನ್ನ ಬರ್ಕೊಳ್ಳಿ. ಇದು ಪ್ಲಸ್ ಇದೆ, ಅದರಿಂದ ಪ್ಲಸ್ ಅಂತ ತಿಳ್ಕೊಳ್ಳೋಣ. ಎರಡನೇದು ಚಿಹ್ನೆಯನ್ನ ನೋಡಿ, ಮೈನಸ್ ಮತ್ತೆ ಪ್ಲಸ್ ಬಂದಿದೆ. ಮೈನಸ್ ಮತ್ತೆ ಪ್ಲಸ್ ಬಂದಾಗ ಮೈನಸ್ ಚಿಹ್ನೆ ಬರ್ತದೆ, ಮೈನಸ್ ಹಾಕಿ. ನೆಕ್ಸ್ಟ್ ಸಂಖ್ಯೆಯನ್ನ ಬರ್ಕೊಳ್ಳಿ. ಈಕ್ವಲ್ ಟು, ಈಗ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಪ್ಲಸ್ ಮೈನಸ್ ಇದ್ದಾಗ ಮೈನಸ್ ಬರ್ತದೆ, ಕಳೆಯುವುದು. ಪ್ಲಸ್ 3 ಮೈನಸ್ 5 ಕಳೆದಾಗ 2 ಬರ್ತದೆ. ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇದೆ ಆ ಚಿಹ್ನೆಯನ್ನು ಹಾಕಿ. ಏಳನೇದು ಮೈನಸ್ 5 ಮೈನಸ್ ಮೈನಸ್ 3 ಈಕ್ವಲ್ಸ್ ಟು ಮೊದಲನೇ ಸಂಖ್ಯೆಯನ್ನು ಬರ್ಕೊಳ್ಳಿ. ಎರಡನೇ ಚಿಹ್ನೆಗಳನ್ನ ನೋಡಿ, ಮೈನಸ್ ಮತ್ತೆ ಮೈನಸ್ ಇದೆ. ಮೈನಸ್ ಮತ್ತೆ ಮೈನಸ್ ಮಾಡಿದಾಗ ಏನಾಗುತ್ತೆ, ಪ್ಲಸ್ ಆಗ್ತದೆ. ಎರಡನೇ ಸಂಖ್ಯೆಯನ್ನು ಬರ್ಕೊಳ್ಳಿ. ನಂತರ ಮೈನಸ್ ಮತ್ತೆ ಪ್ಲಸ್ ಬಂದಾಗ ಕಳೆಯುವ ಕ್ರಿಯೆ ಬರ್ತದೆ. 5ರಲ್ಲಿ 3 ಕಳೆದ್ರೆ 2 ಬರ್ತದೆ. ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇದೆ ಅದೇ ಚಿಹ್ನೆಯನ್ನ ಹಾಕಿ. ನೆಕ್ಸ್ಟ್ 8ನೇ ಉದಾಹರಣೆ ನೋಡೋಣ. ಮೈನಸ್ 3 ಮೈನಸ್ ಮೈನಸ್ 5 ಮಾಡೋಣ. ಮೊದಲನೇ ಸಂಖ್ಯೆಯನ್ನು ಬರ್ಕೊಳ್ಳಿ. 2 ಚಿಹ್ನೆಗಳಿದ್ದಾಗ ಮೈನಸ್ ಮೈನಸ್ ಇದ್ದಾಗ ಮೈನಸ್ ಮೈನಸ್ ಅಂದ್ರೆ ಪ್ಲಸ್. ಎರಡನೇ ಸಂಖ್ಯೆಯನ್ನು ಬರ್ಕೊಳ್ಳಿ. ನಂತರ ಮೈನಸ್ ಮತ್ತೆ ಪ್ಲಸ್ ಚಿಹ್ನೆ ಇದ್ದಾಗ ಕಳೆಯುವ ಕ್ರಮ ಬರ್ತದೆ. ಮೈನಸ್ 3ರಲ್ಲಿ ಪ್ಲಸ್ 5 ಕಳೆದಾಗ 2 ಬರ್ತದೆ. ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇದೆ ಅದೇ ಚಿಹ್ನೆ ಬರ್ತದೆ. ನೆಕ್ಸ್ಟ್ 9ನೇ ಉದಾಹರಣೆ. ಪ್ಲಸ್ 5 ಮೈನಸ್ ಮೈನಸ್ 3 ತಗೊಳ್ಳೋಣ. ಮೊದಲನೇ ಸಂಖ್ಯೆಯನ್ನು ಬರ್ಕೊಳ್ಳಿ. 2 ಚಿಹ್ನೆ ಮೈನಸ್ ಮೈನಸ್ ಬಂದಾಗ ಪ್ಲಸ್ ಬರ್ತದೆ, ಪ್ಲಸ್ ಅನ್ನು ಹಾಕೊಳ್ಳಿ. ಎರಡನೇ ಸಂಖ್ಯೆಯನ್ನು ಬರ್ಕೊಳ್ಳಿ. ಈಗ ಪ್ಲಸ್ ಮತ್ತೆ ಪ್ಲಸ್ ಬಂದಾಗ ಪ್ಲಸ್ ಬರ್ತದೆ, ಅಂದ್ರೆ ಕೂಡುವ ಕ್ರಮ ಬರ್ತದೆ. 5 3 8 ಆಗುತ್ತೆ. ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇದೆ ಅದೇ ಚಿಹ್ನೆ ಹಾಕೊಳ್ಳಿ. 10ನೇ ಉದಾಹರಣೆ. ಮೈನಸ್ 5 ಮೈನಸ್ ಪ್ಲಸ್ 3. ಮೊದಲನೇ ಸಂಖ್ಯೆಯನ್ನು ಬರ್ಕೊಳ್ಳಿ ಚಿಹ್ನೆ ಸಮೇತವಾಗಿ. 2 ಚಿಹ್ನೆಗಳನ್ನ ನೋಡಿ, ಮೈನಸ್ ಮತ್ತೆ ಪ್ಲಸ್ ಬಂದಾಗ ಮೈನಸ್ ಬರ್ತದೆ. ಎರಡನೇ ಸಂಖ್ಯೆಯನ್ನು ಬರ್ಕೊಳ್ಳಿ. ಈಗ ಮೈನಸ್ ಮೈನಸ್ ಬಂದಾಗ ಕೋಷ್ಟಕದಲ್ಲಿ ಕೊಟ್ಟಿದ್ದಂಗೆ ಕೂಡುವ ಕ್ರಮ ಬರ್ತದೆ. 5 3 8 ಬರ್ಕೊಳ್ಳಿ. ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇದೆ ಆ ಚಿಹ್ನೆಯನ್ನು ಬರ್ಕೊಳ್ಳಿ. ಈಗ ನೋಡಿ ಮಕ್ಕಳೇ, ಎಷ್ಟೊಂದು ಉದಾಹರಣೆಗಳನ್ನು ತೋರಿಸಿದೀನಿ. ಇದೇ ರೀತಿ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ. ಈಗ ಈ ಲೆಕ್ಕವನ್ನ ಮಕ್ಕಳೇ ಸಂಖ್ಯಾ ರೇಖೆಯಲ್ಲಿ ನೋಡೋಣ. ಇದು ಒಂದು ಸಂಖ್ಯಾ ರೇಖೆ. ಈಗ ಮೊದಲನೇದು ಪ್ಲಸ್ 5 ಪ್ಲಸ್ 2 ಕೂಡಿಸಿದಾಗ ಪ್ಲಸ್ 5 ಅಂತ ಹೇಳಿದ್ರೆ, ಪ್ಲಸ್ ಅಂದ್ರೆ ಬಲಭಾಗ, ಮೈನಸ್ ಅಂದ್ರೆ ಎಡಭಾಗ. ಈಗ ಪ್ಲಸ್ ಅಂತ ಹೇಳಿದ್ರೆ 1 2 3 4 5 ಪ್ಲಸ್ 5 ಇಲ್ಲಿ ಬಂದಿದ್ದೇವೆ. ಮತ್ತೆ 2 ಪ್ಲಸ್ 5 ಪ್ಲಸ್ 2 ಮತ್ತೆ ಪ್ಲಸ್ 2 ಅಂತ ಹೇಳಿದ್ರೆ ಮತ್ತೆ 2 ಸ್ಥಾನ ಮುಂದೆ ಹೋಗ್ಬೇಕು, ಬಲಗಡೆಗೆ ಹೋಗ್ಬೇಕು. 1 2 ಇಲ್ಲೇನಿದೆ ಉತ್ತರ ಪ್ಲಸ್ 7 ಇದೆ. ನಮಗೆ ಉತ್ತರ ಪ್ಲಸ್ 7 ಬಂದಿದೆ. ಈಗ ಎರಡನೇ ಲೆಕ್ಕವನ್ನು ನೋಡೋಣ. ಎರಡನೇ ಲೆಕ್ಕ ಮೈನಸ್ 5 ಮೈನಸ್ 2. ಮೈನಸ್ 5 ಅಂತ ಹೇಳಿದ್ರೆ 1 2 3 4 5 ಮೈನಸ್ 5 ಇಲ್ಲಿ ಬಂದಿದೆ. ನಂತರ ಮೈನಸ್ 2 ಅಂದ್ರೆ ಎಡಗಡೆಗೆ ಮತ್ತೆ 2 ಸ್ಥಾನ, 1 2 ಏನು ಉತ್ತರ ಬಂದಿದೆ, ಮೈನಸ್ 7 ಬಂದಿದೆ. ಇಲ್ಲಿ ಮೈನಸ್ 7 ಬಂದಿದೆ. ಈಗ ಮತ್ತೊಂದು 5ನೇ ಉದಾಹರಣೆ ನೋಡೋಣ. ಸಂಖ್ಯಾ ರೇಖೆಯಲ್ಲಿ ನೋಡೋಣ. ಪ್ಲಸ್ 5 ಮೈನಸ್ ಮೈನಸ್ 3. ಪ್ಲಸ್ 5 ಅಂದ್ರೆ ಬಲಗಡೆಗೆ 1 2 3 4 5 ಪ್ಲಸ್ 5 ಬಂದಿದೆ. ನಂತರ ಮೈನಸ್ 3 ಅಂತ ಹೇಳಿದ್ರೆ ಎಡಗಡೆಗೆ
ಎಡಗಡೆಗೆ ಅಂದ್ರೆ ಮತ್ತೆ ವಾಪಸ್ ಹೋಗ್ಬೇಕು. 1 2 3 ಏನ್ ಬಂದಿದೆ ಉತ್ತರ +3 ಬಂದಿದೆ. ನೆಕ್ಸ್ಟ್ 6ನೇ ಉದಾಹರಣೆ ನೋಡೋಣ. +3 - 5 +3 1 2 3 -5 -5 ಅಂದ್ರೆ ಎಡಗಡೆಗೆ ಹೋಗ್ಬೇಕು ಮತ್ತೆ ವಾಪಸ್. 1 2 3 4 5 ಏನು ಉತ್ತರ ಬಂದಿದೆ? -2 ಬಂದಿದೆ. -2 ಉತ್ತರ ಬಂದಿದೆ. ಅದೇ ರೀತಿ ಮತ್ತೊಂದು ಉದಾಹರಣೆ ನೋಡೋಣ. -5 + 3 -5 1 2 3 4 5 -5 ಬಂದಿದೆ. +3 ಅಂದ್ರೆ ಮತ್ತೆ ವಾಪಸ್ ಬಲಭಾಗ. 1 2 3 ಪ್ಲಸ್ ಅಂದ್ರೆ ಬಲಭಾಗ, ಮೈನಸ್ ಅಂದ್ರೆ ಎಡಭಾಗ. ಏನು ಉತ್ತರ ಬಂದಿದೆ? -2 ಬಂದಿದೆ. ಇಲ್ಲಿ ಉತ್ತರ -2 ಬಂದಿದೆ. ಈಗ -3 + 5 -3 ಅಂದ್ರೆ 1 2 3 +5 ಅಂದ್ರೆ ಮತ್ತೆ ಬಲಭಾಗಕ್ಕೆ. 1 2 3 4 5 ಏನು ಉತ್ತರ ಅಂದ್ರೆ +2 ಬಂದಿದೆ. +2 ಬಂದಿದೆ. ಇದೇ ರೀತಿ ನೀವು ಸಂಖ್ಯಾ ರೇಖೆಯಲ್ಲೂ ಪ್ರಾಕ್ಟೀಸ್ ಮಾಡಿ. ಇದೇ ನಾ ಹೇಳ್ಕೊಟ್ಟಂತ ಇದೇ ಕೋಷ್ಟಕವನ್ನು ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಫಸ್ಟ್ ಕೋಷ್ಟಕ ನೋಡ್ಕೊಂಡು ಮಾಡಿ. ಆ ನಂತರ ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ಪ್ಲಸ್ ಬಂದಾಗ ಪ್ಲಸ್ ಬರ್ತದೆ ಅದನ್ನು ಕೂಡಬೇಕು. ಮೈನಸ್ ಬಂದಾಗ ಪ್ಲಸ್ ಬರ್ತದೆ ಅದನ್ನು ಕೂಡಬೇಕು. +- ಬಂದಾಗ ಮೈನಸ್ ಬರ್ತದೆ ಅದು ಕಳೆಯುವ ಲೆಕ್ಕ. -+ ಬಂದಾಗ ಮೈನಸ್ ಬರ್ತದೆ ಅದನ್ನು ಕಳಿಬೇಕು ಅಂತ ನಿಮಗೆ ಮನದಟ್ಟಾಗ್ತದೆ. ಆವಾಗ ನಿಮ್ಮ ಎಲ್ಲಾ ಲೆಕ್ಕಗಳು ಈಸಿ ಆಗ್ತವೆ. ಮಕ್ಕಳೇ, ಇದು ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್. ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಒತ್ತಿ ಎಲ್ಲಾ ಪಾಠಗಳು ನಿಮಗೆ ಕ್ಷಣಾರ್ಧದಲ್ಲಿ ಬಂದು ಮುಟ್ಟುವಂತೆ ಮಾಡಿಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಮತ್ತೇನಾದ್ರೂ ಅದರಲ್ಲಿ ಯಾವ್ದು ಸಂಶಯಗಳು, ಏನಾದ್ರು ಸಮಸ್ಯೆಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಅದನ್ನ ಬಗೆಹರಿಸ್ತೀನಿ. ಧನ್ಯವಾದಗಳು.